ರಜತ್ ಅವರು ತಮ್ಮ ಉಸ್ತುವಾರಿ ಜವಾಬ್ದಾರಿಯನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ. ಕಾನ್ಸಂಟ್ರೇಷನ್ ನಮ್ಮ ಮೇಲೆ ಜಾಸ್ತಿ ಇತ್ತು ಅಂತ. ಫೇವರಿಸಂ ಇತ್ತಲ್ಲ, ಫೇವರಿಸಂ ನಾನು ಯಾವ್ದೇ ಕಾರಣಕ್ಕೂ ಮಾಡಲ್ಲ ಸರ್. ಈ ವಾರ ಪ್ಯಾಟರ್ನ್ ತರ ಕಾಣಿಸಿದೆ ರಜತ್ ನಿಮ್ ಬಗ್ಗೆ. ಎವ್ರಿ ಟೈಮ್ ಭವ್ಯ ಇದೆ. ಉಸ್ತುವಾರಿನ ಎರಡ್ ಕೈಲಿ ಹಿಡಿಬಹುದಾ ಅಂತ ಕೇಳ್ದೆ ಸರ್. ನೋ ಯು ಡಿಡ್ಂಟ್. ವಾಟ್ ಡು ಯು ಥಿಂಕ್? ಗ್ರ್ಯಾಂಡ್ ಫಿನಾಲೆ ಇನ್ನೆರಡು ವಾರ ಮಾತ್ರ ಬಾಕಿ ಇದೆ. ಅಸಲಿ ಆಟ ಈಗ ಶುರುವಾಗಿದೆ. ಸದ್ಯ ಮನೆಯೊಳಗೆ 9 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಈ ವೀಕೆಂಡ್ ಇಬ್ಬರು ಹೆಲ್ಮೆಟ್ ಆಗುವ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಒಬ್ಬರು ಫಿನಾಲ್ಗೆ ಟಿಕೆಟ್ ಪಡೆದಿದ್ದಾರೆ. ವಾರದ ಕೊನೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ವಾರದ ಹಿಂದೆ ಟಿಕೆಟ್ ಟು ಫಿನಾಲೆ ಎಂದು ಹೇಳಿ ಬಿಗ್ ಬಾಸ್ ಕುತೂಹಲ ಹುಟ್ಟು ಹಾಕಿದ್ದರು. ವಿಭಿನ್ನ ಟಾಸ್ಕ್ ಗಳನ್ನ ಕೊಡಲಾಗುತ್ತಿತ್ತು. ಅದರಲ್ಲಿ ಉತ್ತಮ ಪ್ರದರ್ಶನ ತೋರಿದವರು ಫಿನಾಲೆ ಕಡೆ ನಿಧಾನವಾಗಿ ಹೆಜ್ಜೆ ಹಾಕಿದ್ದಾರೆ. ಆದ್ರೆ ಈಗ 9 ಜನರಲ್ಲಿ ಒಬ್ಬರಿಗೆ ಫಿನಾಲೆ ಟಿಕೆಟ್ ಸಿಕ್ಕಿದೆ. ನಟ ಶರಣ್ ಹಾಗೂ ನಟಿ ಅದಿತಿ ಪ್ರಭುದೇವ್ ಟಿಕೆಟ್ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಗಾಯಕ ಹನುಮಂತ ಬಿಗ್ ಬಾಸ್ ಕನ್ನಡ 11ರ ಫಿನಾಲೆ ಪ್ರವೇಶಿಸಿದ್ದಾರೆ. ಹೌದು, ಶುಕ್ರವಾರ ನೀಡಿದ ಟಾಸ್ಕ್ ಒಂದರಲ್ಲಿ ಗೆದ್ದು ಹನುಮಂತ ಗಮನ ಸೆಳೆದಿದ್ದಾರೆ. ಜಿ ಕನ್ನಡದ ಸರಿಗಮಪ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಬಂದು ಹನುಮಂತ ಗಮನ ಸೆಳೆದಿದ್ದ. ಈ ಬಾರಿ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದರು. ತಮ್ಮ ಗಾಯನದಿಂದ ಮಾತ್ರವಲ್ಲದೆ ಬಹಳ ಬೇಗ ಬಿಗ್ ಬಾಸ್ ಮನೆಯ ಆಟಕ್ಕೆ ಹನುಮಂತ ಹೊಂದಿಕೊಂಡಿದ್ದರು. ಲುಂಗಿ ಶರ್ಟ್ ಲುಕ್ ನಲ್ಲಿ ಮನೆಯೊಳಗೆ ಕಾಣಿಸಿಕೊಂಡು ಮೋಡಿ ಮಾಡಿದ್ರು. ಟಾಸ್ಕ್ಗಳಲ್ಲಿ ಉತ್ತಮವಾಗಿ ಆಡಿ ವೀಕ್ಷಕರನ್ನ ರಂಜಿಸಿದರು. ಉತ್ತಮ, ಕಳಪೆ, ಕಿಚ್ಚಿನ ಚಪ್ಪಾಳೆ, ಕ್ಯಾಪ್ಟನ್ ಹೀಗೆ ಎಲ್ಲ ಪಟ್ಟವೂ ಸಿಕ್ಕಿತು. ಈ ವಾರ ಕೂಡ ಮನೆಯ ಕ್ಯಾಪ್ಟನ್ ಆಗಿ ಹನುಮಂತ ಆಯ್ಕೆಯಾಗಿದ್ದಾರೆ. ಸ್ನೇಹಿತರೆ, ಸದ್ಯ ಮಂಜು, ರಜತ್, ಚೈತ್ರ, ಗೌತಮಿ, ಮೋಕ್ಷಿತಾ, ಭವ್ಯ, ಧನ್ರಾಜ್, ತ್ರಿವಿಕ್ರಮ್ ಜೊತೆ ಹನುಮಂತ ಸೇರಿ 9 ಜನ ಸ್ಪರ್ಧಿಗಳಿದ್ದಾರೆ. ಬಿಗ್ ಬಾಸ್ ಕೂಡ ಕಠಿಣವಾದ ಟಾಸ್ಕ್ ಅನ್ನೇ ನೀಡುತ್ತಿದ್ರು. ಗೆಲ್ಲುವ ಆಸೆಯಿಂದ ಮೈ ಚಳಿ ಬಿಟ್ಟು ಸ್ಪರ್ಧಿಗಳು ಭಾಗವಹಿಸುತ್ತಿದ್ದಾರೆ. ಮಂಜು ಅಗ್ರೆಸಿವ್ ಅನಿಸಿದ್ರೆ ತ್ರಿವಿಕ್ರಮ್ ಬಹಳ ಕ್ಲೆವರ್ ಆಗಿ ಆಡ್ತಿದ್ದಾರೆ. ಇನ್ನು ಭವ್ಯ, ಮೋಕ್ಷಿತಾ ಕೂಡ ತಾವೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಮುನ್ನುಗ್ಗುತ್ತಿದ್ದಾರೆ. ಹನುಮಂತನ ಹೊರತುಪಡಿಸಿ ಇನ್ನುಳಿದ 8 ಜನರಲ್ಲಿ 5 ಜನರಿಗೆ ಫಿನಾಲೆ ಟಿಕೆಟ್ ಸಿಗುವ ನಿರೀಕ್ಷೆ ಇದೆ. ಸ್ನೇಹಿತರೆ, ವಿವಿಧ ಕಡೆಗಳಿಂದ ಸಮೀಕ್ಷೆಯನ್ನ ನಡೆಸಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರಬೇಕೆಂದು ತೀರ್ಮಾನಿಸಲಾಗುತ್ತಿದೆ ಅಂತ. ಆ ಪ್ರಕಾರ ಉಗ್ರಂ ಮಂಜು, ಗೌತಮಿ ಅಥವಾ ಮೋಕ್ಷಿತಾ ಇವರುಗಳು ಹೆಸರು ಟಾಪ್ ನಲ್ಲಿಲ್ಲ. 5ರಲ್ಲಿ ಗ್ರ್ಯಾಂಡ್ ಫಿನಾಲೆ ಲಿಸ್ಟ್ ನಲ್ಲಿ ಪಕ್ಕಾ ಯಾರು ಇರುತ್ತಾರೆ ಎಂದ್ರೆ ಮೊದಲಿಗೆ ಬರುವ ಹೆಸರು ಸಿಂಗರ್ ಹನುಮಂತ ಲಮಾಣಿ. ಅದರಂತೆ ಅವರು ಈಗಾಗಲೇ ಸೆಲೆಕ್ಟ್ ಆಗಿದ್ದಾರೆ. ಉಳಿದಂತೆ ತ್ರಿವಿಕ್ರಮ್ ಹೆಸರು 2ನೇ ಸ್ಥಾನದಲ್ಲಿದೆಯಂತೆ. 3ನೆಯ ಹೆಸರು ಉಗ್ರಂ ಮಂಜು ಮತ್ತು 4ನೆಯ ಹೆಸರು ರಜತ್ ಹಾಗೂ 5ನೆಯ ಹೆಸರು ಭವ್ಯ ಗೌಡ ಎನ್ನಲಾಗುತ್ತಿದೆ. ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಕನ್ನಡ 11ನೇ ಸೀಸನ್ 17 ವಾರಗಳ ಕಾಲ ನಡೆಸಬೇಕು ಎಂದು ಬಿಗ್ ಬಾಸ್ ತಂಡ ಪ್ಲಾನ್ ಮಾಡಿದೆಯಂತೆ. ಶೋ TRP ಕೂಡ ಟಾಪ್ ನಲ್ಲಿದ್ದು ಜನವರಿ 26ನೇ ತಾರೀಕು ಫಿನಾಲೆ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ. ಈ ದಿನ ಭಾನುವಾರ ಹಾಗೂ ಗಣರಾಜ್ಯೋತ್ಸವ ಕೂಡ ಇದೆ. ಒಂದು ವೇಳೆ 112 ದಿನಕ್ಕೆ ಕೊನೆಗೊಂಡರೆ ಜನವರಿ 19ಕ್ಕೆ ಬಿಗ್ ಬಾಸ್ ಕನ್ನಡ 11ರ ಫಿನಾಲೆ ನಡೆಯಲಿದೆ. ಒಟ್ಟಿನಲ್ಲಿ ಜನವರಿ 3ನೇ ವಾರ ಅಥವಾ 4ನೇ ವಾರ ಬಿಗ್ ಬಾಸ್ ಶೋ ಮುಗಿಯೋದಂತೂ ಪಕ್ಕಾ. ವಿನ್ನರ್ ಯಾರು, ರನ್ನರ್ ಅಪ್ ಯಾರು ಎಂಬುದು ಜಗತ್ತಿಗೆ ಗೊತ್ತಾಗಲಿದೆ.